2026ನಾಗ ಸೋಷಿಯಲ್ ಮೀಡಿಯಾನಾಗ ಫ್ಲೆಕ್ಸ್ ಮಾಡೋಕ್ಕಿಂತ ಮೊದಲ ಎಚ್ಚರವಾಗಿರಿ. ಯಾಕಂತಂದ್ರ ನಿಮ್ ಸೋಷಿಯಲ್ ಮೀಡಿಯಾ ಮ್ಯಾಗೀಗ IT ಡಿಪಾರ್ಟ್ಮೆಂಟ್ ದ ಕಣ್ಣೈತಿ. ನೀವು ITR ಕಮ್ಮಿ ತೋರ್ಸಿರಿ, ಆಮ್ಯಾಗ ನಿಮ್ದ ಸೋಷಿಯಲ್ ಮೀಡಿಯಾನಾಗ ನೀವು ಫ್ಲೆಕ್ಸ್ ಹೆಚ್ಚು ಮಾಡಿರ ಅಂತಂದ್ರ ನಿಮ್ಗ ನೋಟಿಸ್ ಬರ್ಬೋದ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ದವ್ರ ಎಂಕ್ವೈರಿಗ ಕರಿಬೋದ. ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ 2026 ಹೊಸ IT ರೂಲ್ಗಳ ಮತ್ತು RBI ಹೊಸ ರೂಲ್ಗಳು ಬಂದವ. ಅದ ಕಾರಣ ಅವ ರೂಲ್ಗಳ ಬಗ್ಗೆ ಡೀಟೇಲ್ದಾಗ ಸರಳವಾಗಿ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ. ಈ ವಿಡಿಯೋಗೆ ಲೈಕ್ ಮಾಡಿರ್ಕಾದ್ರೆ ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಕಾದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಈ ವಿಡಿಯೋನ ಸ್ಕಿಪ್ ಮಾಡೋಲ್ದ ಫುಲ್ ವಿಡಿಯೋನ ನೋಡ್ರಿ. ಒಂದೇ ರೂಲ್ ಏನಂತಂದ್ರ ಇನ್ ಮ್ಯಾಗಿಂದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಿಮ್ದ ಡಿಜಿಟಲ್ ಫುಟ್ ಪ್ರಿಂಟ್ಸ್ ಗಳನ್ನ ನೋಡ್ಬೋದಾ. ನೋಡ್ರಿ, ಒಂದು ಉದಾಹರಣೆಲೆ ನಾವು ತಿಳ್ಕೊಳ್ಳೋಣ. ನೀವೇನ್ರಿ ITR 8 ಲಕ್ಷ ತೋರ್ಸಿರಿ, ಆಮ್ಯಾಗ ನಿಮ್ದು ಸೋಷಿಯಲ್ ಮೀಡಿಯಾನಾಗ ಇನ್ಸ್ಟಾಗ್ರಾಮ್ನಾಗ ಆಗ್ಲಿ ಫೇಸ್ಬುಕ್ನಾಗ ಆಗ್ಲಿ ಅಥವಾ ಎಲ್ಲಿಯೂ ನೀವು ಸೋಷಿಯಲ್ ಮೀಡಿಯಾನಾಗ ಎಲ್ರಿ ಫಾರಿನ್ ಟ್ರಿಪ್ದ ಫೋಟೋಗಳನ್ನ ಹಾಕಿರಿ ಅಥವಾ ಯಾವ್ದ್ರಿ ಲಕ್ಸರಿ ಕಾರ್ ಮುಂತ ನಿಂತು ಫೋಟೋ ಹಾಕಿರಿ ಅಂತಂದ್ರ ಅವಾಗನು ರಿಪೋರ್ಟ್ ಮಾಡ್ಬೋದು IT ಡಿಪಾರ್ಟ್ಮೆಂಟ್. ನಿಮಗ ಇಲ್ಲಿರೇ ನೀ ಇಷ್ಟು ತೋರ್ಸಾತಿ, ಇಷ್ಟು ಚೈನಿ ಯಾ ಹಣದಿಂದ ಮಾಡತಿ ಅಂತ ನಿಮಗ ಕ್ವಶನ್ಗಳ ಕೇಳ್ಬೋದ. ಅದ ಕಾರಣ ಸೋಷಿಯಲ್ ಮೀಡಿಯಾನಾಗ ಫ್ಲೆಕ್ಸ್ ಮಾಡೋಕ್ಕಿಂತ ಮೊದಲು ಎಚ್ಚರವಾಗಿರಿ ಅಂತ ನಾ ನಿಮಗ ಹೇಳ್ತೇನೆ. ಎರಡನೇ ರೂಲ್ ಏನಂತಂದ್ರ ನಿಮ್ದ ಅಕೌಂಟ್ನಾಗ ನೀವು 10 ಲಕ್ಷ ಡಿಪಾಸಿಟ್ ಮಾಡಿರಿ 1 ವರ್ಷನಾಗ ಅಥವಾ 10 ಲಕ್ಷ ವಿಡ್ರಾವಲ್ ಮಾಡ್ರನು ನಿಮ್ಗ ನೋಟಿಸ್ ಬರ್ಬೋದ. 1 ವರ್ಷನಾಗ್ರಿ, ಒಂದ ಸಲ ಅಂತಿಲ್ಲ, 1 ವರ್ಷನಾಗ ಟೋಟಲ್ 10 ಲಕ್ಷದ ಡಿಪಾಸಿಟ್ ಮಾಡ್ರಿ ಅಥವಾ ವಿಡ್ರಾವಲ್ ಮಾಡ್ರಿ, 10 ಲಕ್ಷದ ಮ್ಯಾಗ ಹೊತ್ತಂತಂದ್ರ ನಿಮ್ ಬ್ಯಾಂಕ್ IT ಡಿಪಾರ್ಟ್ಮೆಂಟ್ಗೆ ರಿಪೋರ್ಟ್ ಕೊಡ್ತೈತಿ. ಆಮ್ಯಾಗ IT ಡಿಪಾರ್ಟ್ಮೆಂಟ್ ದವ್ರು ನಿಮ್ಗ ನೋಟಿಸ್ ಕಳಿಸ್ಬೋದ. ಮತ್ತೊಂದೆಡೆ ಏನಂತಂದ್ರ ನಿಮ್ ಕ್ರೆಡಿಟ್ ಕಾರ್ಡ್ ಬಿಲ್ 1 ಲಕ್ಷಕ್ಕಿಂತ ಹೆಚ್ಚು ಬಂದೈತಿ. ಆ 1 ಲಕ್ಷ ರೂಪಾಯಿಕ್ಕಿಂತ ಹೆಚ್ಚು ಅಮೌಂಟ್ ನೀವೇನ್ರ ಕ್ಯಾಶ್ ರೂಪನಾಗ ತುಂಬಿರಿ ಅಂತಂದ್ರ ಅವಾಗೂ ನಿಮ್ಗ IT ಡಿಪಾರ್ಟ್ಮೆಂಟ್ ದ ನೋಟಿಸ್ ಬರ್ಬೋದ. ಮತ್ತೊಂದೇನಂತಂದ್ರ 10 ಲಕ್ಷ ರೂಪಾಯಿ ಕ್ಯಾಶ್ ನೀವು ಬ್ಯಾಂಕ್ದಾಗ ಹೋಗಿ FD ಮಾಡ್ತೇನಂತ ಹೋದ್ರಿ ಅಂತಂದ್ರ ಅವಾಗನು ನಿಮಗ ಇನ್ಕಮ್ ಟ್ಯಾಕ್ಸ್ ದ ನೋಟಿಸ್ ಬರ್ಬೋದ. ಅದ ಕಾರಣ ಇದು ನಿಮಗೆ ಗುರ್ತಿರ್ಬೇಕಾ. ಮತ್ತೊಂದನೇ ಏನಂತಂದ್ರ ಇವನ್ ಡಿಜಿಟಲ್ ಟ್ರಾನ್ಸಾಕ್ಷನ್ ಅಬೌಟ್ 10 ಲ್ಯಾಕ್ಸ್ ಇನ್ ಅ ಡೇ ವಾಯಾ ನೆಫ್ಟ್ ಆಗ್ಲಿ RTGS ಆಗ್ಲಿ ಎಕ್ಸೆಟ್ರಾ ನೀವು ಏನ್ರೆ ಮಾಡಿರಿ ಅಂತಂದ್ರ ಅವಾಗನು ಬ್ಯಾಂಕ್ಗಳ IT ಡಿಪಾರ್ಟ್ಮೆಂಟ್ಗೆ ರಿಪೋರ್ಟ್ ಮಾಡ್ತಾವ. ಅವಾಗನು ಸಹ ನಿಮಗ ಇನ್ಕಮ್ ಟ್ಯಾಕ್ಸ್ ದ ನೋಟಿಸ್ ಬರ್ಬೋದ. ಮತ್ತ ಮೂರನೇದೇನಂತಂದ್ರ ಸೆಕ್ಷನ್ 269 ST ಪ್ರಕಾರ 1 ಡೇನಾಗ ಅಥವಾ ಒಬ್ಬ ಸಿಂಗಲ್ ಪರ್ಸನ್ ಕಡೆಯಿಂದ 2 ಲಕ್ಷಕ್ಕಿಂತ ಹೆಚ್ಚು ಟ್ರಾನ್ಸಾಕ್ಷನ್ ಏನ್ರೆ ಆತಂತಂದ್ರ ಅದು ಕ್ಯಾಶ್ ರೂಪನಾಗ ಆತಂತಂದ್ರ ಅವಾಗನು ನಿಮ್ಗ ನೋಟಿಸ್ ಬರ್ಬೋದ. ಮತ್ತ ಆ ತರ ಏನ್ರೆ ಮಾಡ್ದಾಗ ನೀವೇನ್ರೆ ಶಿಕ್ಕೊಂದ್ರಿ ಅಂತಂದ್ರ ನಿಮಗ 100% ದ ಪೆನಾಲ್ಟಿನೂ ಹತ್ತೈತಿ. 3 ಲಕ್ಷದ ಕ್ಯಾಶ್ ರೂಪನಾಗ ನೀವು ಹಣ ಒಂದ ದಿನದ ಅಥವಾ ಒಬ್ಬ ವ್ಯಕ್ತಿಗಳಿಂದ ತಗೊಂಡಿರಿ, ಆ ತರ ಏನ್ರೆ ಕಂಡು ಬಂತಂದ್ರ ಅವಾಗ IT ಡಿಪಾರ್ಟ್ಮೆಂಟ್ ನಿಮ್ ಕಡೆ 3 ಲಕ್ಷದ ಫೈನ್ ಅನ್ನು ಹಚ್ಬೋದ. ಇದು ನಿಮ್ಗ ಗುರ್ತಿರ್ಬೇಕ. ಅದ ಕಾರಣ ಇದರಿಂದ ಏನ್ ರಿಯಲ್ ಎಸ್ಟೇಟ್ ನಾಗ ಮನಿ ಅದು ಹೋಗ್ತಿತ್ತ ಅದೀಗ ತಡಿಬೋದಂತ ನಾವು ಅನ್ಬೋದ. ಮತ್ತೊಂದ್ ಏನಂತಂದ್ರ ಇದ ಲೋನ್ ತಗೊಂಡಿರ್ತೀರಿ, ಅವಾಗ ರಿಕವರಿ ಏಜೆಂಟ್ ನಿಮಗ ಕಿರುಕುಳ ಕೊಡ್ತಾರಲ್ಲ ರೀ, ಅದ್ರ ಬಗ್ಗೆ ಐತಿ. ನೀವು ಆ ಬ್ಯಾಂಕ್ ದಿಂದ ಅಥವಾ MBFC ಕಡೆಯಿಂದ ಏನ್ರಿ ಲೋನ್ ತಗೊಂಡಿರಿ, ಲೋನ್ ತಗೊಳನ ನಿಮಗ ನೋಡಿರ್ಬೋದು ನೀವು ಹಲವಾರು ನಾವು ಪಿಕ್ಚರ್ಗಳನ್ನ ನೋಡೇವಿ. ಮತ್ತು ಪ್ರಾಕ್ಟಿಕಲ್ ಲೈಫ್ನಾಗೂ ಹಲವಾರು ಸಲ ಏನ್ ರಿಕವರಿ ಏಜೆಂಟ್ ಇರ್ತಾರ ಅವ್ರ ಭಾಳ ತೊಂದರೆ ಕೊಡ್ತಾರ. ಅದ ಕಾರಣ ಅದ್ರ ಬಗ್ಗೆ ಗೌರ್ಮೆಂಟ್ ಕೆಲವೊಂದು ರೂಲ್ ತಂದೈತಿ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೀವು ಲೋನ್ ತೊಗೊಂಡಿರಿ ಅದು ತುಂಬಕ್ಕಾಗ್ಲಿಲ್ಲ ಅಂತಂದ್ರ ರಿಕವರಿ ಏಜೆಂಟ್ಗಳು ಏನಿದ್ದಾರ ಅವ್ರು ಬರೇ ಬೆಳಿಗ್ಗೆ 8 ಗಂಟೆದಿಂದ ಸಂಜೆ 7 ಗಂಟೆ ತನಕನ ನಿಮಗ ಕಾಲ್ ಅಥವಾ ನಿಮ್ಮ ಮನಿಗ ವಿಸಿಟ್ ಮಾಡ್ಬೋದ. ಮತ್ತೊಂದೇನಂತಂದ್ರ ರಿಕವರಿ ಏಜೆಂಟ್ಗಳು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗದು ಫೋನ್ ಮಾಡಿನೂ ನಿಮ್ದು ಇಮೇಜ್ ಎಲ್ಲ ಖರಾಬ್ ಮಾಡ್ತಾರ, ಸೊಸೈಟಿನಾಗ ನಿಮ್ಮ ಇಮೇಜ್ ಎಲ್ಲ ಕೆಡ್ಸೋ ಪ್ರಯತ್ನವನ್ನ ಪಡ್ತಾರ. ಆ ತರಾನು ಮಾಡಕ್ ಬರಂಗಿಲ್ಲ ಅಂತ ಹೊಸ ರೂಲ್ನಾಗ RBI ತೊಗೊಂಬಂದೈತಿ. ಏನ್ರಿ ಅದೆಲ್ಲ ರೂಲ್ಗಳನ್ನ ಪಾಲನೆ ಮಾಡ್ಲಿಲ್ಲ ಅಂತಂದ್ರ ಅವಾಗ ಬ್ಯಾಂಕ್ಗ RBI ಫೈನ್ ಅನ್ನು ಹಚ್ಬೋದ, ಪೆನಾಲ್ಟಿ ಹಚ್ಬೋದ, ಅಥವಾ ಏನಿದ್ದ ಬ್ಯಾಂಕ್ ಕಡೆ ರಿಕವರಿ ಲೈಸೆನ್ಸ್ ಇರ್ತೈತಿ ಅದು ಸಹ ರದ್ದು ಮಾಡ್ಬೋದ ಅಂತ ಹೇಳಿದಾರ. ಅದ ಕಾರಣ ಈ ರೂಲ್ ನಿಮಗ ಗುರ್ತಿರ್ಬೇಕ. ಮತ್ತ ಮೂರನೇ ರೂಲ್ ಏನಂತಂದ್ರ ನೀವು ನೋಡಿರ್ಬೋದ 1 ಮಂತ್ನಾಗ ನೀವು ATM ಕಾರ್ಡ್ ಮುಖಾಂತರ ಒಂದೊಂದು ದೊಡ್ಡ ಸಿಟಿನಾಗ 3 ಟೈಮ್ ಹಣವನ್ನ ತಕ್ಕೋಬೋದ, ಸಣ್ಣ ಸಿಟಿನಾಗ 5 ಟೈಮ್ ಹಣವನ್ನ ತಕ್ಕೋಬೋದ. ಬಟ್ ಒಮ್ಮೆಗ 3 ಟೈಮ್ ಏನು ಹಣ ತಕ್ಕೋತೀರ, ಒಮ್ಮೆಗ ಅದನ್ನ ಬೈಪಾಸ್ ಮಾಡೋ ಸಂಬಂಧ ಫೋನ್ ಪೇಲೆ ಅಥವಾ UPI ಸ್ಕ್ಯಾನ್ ಮಾಡ್ತೀರಿ ATMನಾಗ, ಒಮ್ಮೆ ಕ್ಯಾಶ್ ತಕ್ಕೋತೀರ, ಅದ ಕೌಂಟ್ ಆಗ್ತಿರ್ಕಲೈತ್ರಿ. ಬಟ್ ಈಗ ಅದನ್ನ ನಾನು ಇದ ಏನ 3 ಟೈಮ್ ಅಥವಾ 5 ಟೈಮ್ನಾಗನ ಹಿಡಿದು ಬಿಟ್ಟಾರಿ. ನೀವು UPI ಹಣವನ್ನ ತಕ್ಕೊಂಡ್ರನು ATMನಾಗ ಹೋಗಿ ಅದ ಇತ್ರಾಗನ ಕೌಂಟ್ ಆಗ್ತೈತಿ. ಅದ ಕಾರಣ ನೀವು ಈಗ ಹಣವನ್ನ ತಕ್ಕೋಬೇಕಂತಂದ್ರ ಯೋಚನೆ ಮಾಡಿನ ತಕ್ಕೋಬೇಕ. ತಪ್ಪೇನ್ರಿ ಇದೇನ ಕೊಟ್ಟಾರ ಲಿಮಿಟ್, ಆ ಲಿಮಿಟ್ ಅನ್ನ ಮೀರಿಸಿ ಏನ್ರಿ ಹಣವನ್ನ ತಕ್ಕೊಂಡ್ರಿ 1 ತಿಂಗಳಿನಾಗ ಅಂತಂದ್ರ ನಿಮಗ ಟೋಟಲ್ ಫೀಸ್ ಕೊಡ್ಬೇಕಾಗ್ತೈತಿ. ಅದೆಷ್ಟಂತಂದ್ರ 23 ರೂಪಾಯಿ ಪ್ಲಸ್ GST. ಪ್ರತಿ ಟ್ರಾನ್ಸಾಕ್ಷನ್ 23 ರೂಪೀಸ್ ಪ್ಲಸ್ GST ನೀವು ಹಣವನ್ನ ಅಥವಾ ಫೀಸ್ ಕೊಡ್ಬೇಕಾಗ್ತೈತೆ ಅಂತ ನಾವು ಅನ್ಬೋದ. ಅದ ಕಾರಣ ಇನ್ ಮ್ಯಾಗಿನ್ ನೀವು ಕ್ಯಾಶ್ ಅನ್ನ ATMನಾಗ ತಕ್ಕೋಬೇಕಂತಂದ್ರೆ ಯೋಚನೆ ಮಾಡಿನ ತಕ್ಕೋರಿ.
ಅಥವಾ ಯಾರಿಗೂ ಪೇಮೆಂಟ್ ಮಾಡೋದಿದ್ರೆ ನೀವು UPI ಲೇನ ಮಾಡ್ಬೋದು. ಇದು ನಿಮಗೆ ಗೊತ್ತಾಗಿರ್ಬೋದು. ಮತ್ತು 5ನೇ ರೂಲ್ ಏನಂತಂದ್ರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಏನು ಬಜೆಟ್ನಾಗ STT ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸಸ್ ಏನು ಇರ್ಸಿರ ಅದನ್ನು ಈಗ ಇಂಪ್ಲಿಮೆಂಟ್ ಮಾಡ್ಯಾರ. ಮ್ಯಾಗಿನ್ ನೀವು ಸ್ಟಾಕ್ ಮಾರ್ಕೆಟ್ನಾಗ ಫ್ಯೂಚರ್ ಮತ್ತು ಆಪ್ಷನ್ ಟ್ರೇಡಿಂಗ್ ಮಾಡ್ರೆ ನೀವು ಟ್ಯಾಕ್ಸ್ ಹಚ್ಕೊಡ್ಬೇಕಾಗ್ತೈತಿ. ಅದ ಕಾರಣ ಇದ್ರ ಮ್ಯಾಗ ನಿಮ್ದು ಕಣ್ಣಿರ್ಬೇಕಾ. ಲಾಂಗ್ ಟರ್ಮ್ಗೆ ಏನೂ ಚೇಂಜ್ ಮಾಡಿಲ್ಲ, ಯಥಾಸ್ಥಿತಿ ಇಟ್ಟಾರ ಅಂತಂದ್ರೆ ಗೌರ್ಮೆಂಟ್ ಮೇನ್ ಉದ್ದೇಶ ಟ್ರೇಡಿಂಗ್ ಬಿಡ್ಲಿ ಜನರ ಇನ್ವೆಸ್ಟಿಂಗ್ ಮಾಡಲಿ ಅನ್ನೋ ಕಾರಣದಿಂದ ಈ ಥರ ಮಾಡ್ಯಾರಂತ ನಾವು ಅನ್ಬೋದ. ಆದ್ರೂ ನಿಮ್ಮ ಟ್ರೇಡರ್ಸ್ ಇದ್ರೆ ನಿಮಗೆ ಸ್ವಲ್ಪ ಪೆಟ್ಟು ಬಿದ್ದೈತೆ ಈ ಒಂದು ರೂಲ್ದಿಂದ ಅಂತ ನಾವು ಅನ್ಬೋದ. ಮತ್ತು 5ನೇ ರೂಲ್ ಏನಂತಂದ್ರೆ ಡಿಜಿಟಲ್ ಫ್ರಾಡ್ ಏನ್ರ ಆದ್ರೆ RBI ನಿಮಗೀಗ ಹಣ ಕೊಡೋದ್ರಿ. ನೋಡ್ರಿ, ಏನ್ರ 50,000 ತನಕ ಅದು ಫ್ರಾಡ್ ಆತಂತಂದ್ರೆ ಅದ್ರದ್ದು 85% ತನಕ ನಿಮಗೆ RBI ಹಣ ಕೊಡ್ತೈತಂತ. ಬಟ್ ಮ್ಯಾಕ್ಸಿಮಮ್ ಕಂಪನ್ಸೇಷನ್ ಕ್ಯಾಪ್ ಏನೈತದ 25,000 ಅಷ್ಟೇ ಇಟ್ಟಾರ. ಬಟ್ ಫ್ರಾಡ್ ಆಗಿ 5 ದಿನದ್ನಾಗನೇ ನೀವು ಕಂಪ್ಲೇಂಟ್ ಕೊಡ್ಬೇಕು. 5 ದಿನ ಆಗನ ಈ ಥರ ಆಗೈತೆ ಅಂತ ಹೇಳ್ರ ಅವಾಗ ನಿಮ್ಗೆ ಹಣ ಸಿಗಂಗಿಲ್ಲ. ಬಟ್ ಇದು ಓನ್ಲಿ ಒನ್ಸ್ ಇನ್ ಅ ಲೈಫ್ ಟೈಮ್ ಐತಿ. ಅಂದ್ರೆ ನಿಮ್ಮ ಜೀವನ್ಯಾಗ ಒಂದು ಟೈಮ್ ಈ ಥರ ಆತಂದ್ರನ RBI ರೊಕ್ಕ ಕೊಡೋದ, ಆಮ್ಯಾಗ ಆದ್ರೆ ಕೊಡಂಗಿಲ್ಲ. ಒನ್ ಟೈಮ್ ಅದು ಕೊಡತೈತಂದ್ರೆ ಒನ್ ಟೈಮ್ ಪಾಪ ತಪ್ಪಿ ಆಗಿರ್ಬೋದು ಫ್ರಾಡ್ ಅಂತ ಗೌರ್ಮೆಂಟನ್ನ ಕೊಡತೈತಿ, RBIನ ಕೊಡತೈತಿ. ಬಟ್ 2ನೇ ಟೈಮನ್ನು ಇದೇ ಥರ ಮಾಡ್ರೆ ಆ ವ್ಯಕ್ತಿನ ಮೂರ್ಖಿದಾನ. ಯಾಕಂತಂದ್ರೆ ಒಂದ್ಸಲ ತಪ್ಪಾಗಿರ್ಬೋದ, ಬಟ್ 2ನೇ ಸಲ ತಪ್ಪಾದ್ರೆ ಅದಕ್ಕೇನು ಗೌರ್ಮೆಂಟ್ ಅಥವಾ RBI ರೊಕ್ಕ ಕೊಡಂಗಿಲ್ಲ ಅಂತ ನಮ್ಗೆ ಈ ರೂಲ್ ಏನು ಗೊತ್ತಾಗ್ತೈತಿ. ಮತ್ತೊಂದು 6ನೇ ರೂಲ್ ಏನಂತಂದ್ರೆ ಜೀರೋ ಬ್ಯಾಲೆನ್ಸ್. ಜೀರೋ ಬ್ಯಾಲೆನ್ಸ್ ಏನು ಅಕೌಂಟ್ ಇರ್ತಾವ ಅದಕ್ಕೆ ಹೆಚ್ಚು ಫೆಸಿಲಿಟೀಸ್ ಇಲ್ಲ ಇತ್ತು. ಬಟ್ ಈಗ ಹೊಸ ರೂಲ್ನೇ ಅದಕ್ಕೂ ತಂದಾರ. ನೋಡ್ರಿ, ಅದ್ರಾಗ ಈಗ ಅನ್ಲಿಮಿಟೆಡ್ ಕ್ಯಾಶ್ ಡಿಪಾಸಿಟ್ ಮಾಡ್ಬೋದ, ಫ್ರೀ ATM ಕಮ್ ಡೆಬಿಟ್ ಕಾರ್ಡ್ ನಿಮಗೆ ಸಿಗೋದ, ಯಾವುದು ಜೀರೋ ಆನ್ಯುವಲ್ ಫೀಸ್ ಮೇಂಟೆನೆನ್ಸ್ ಫೀಸ್ ಇಲ್ದನ ನಿಮಗೆ ಇವು ATM ಕಾರ್ಡ್ ಅದು ಸಿಗೋದ, ಮತ್ತು ಫ್ರೀ ಚೆಕ್ ಬುಕ್ ಸಿಗೋದ್ರಿ ನಿಮಗ. ಮತ್ತು ಮಿನಿಮಮ್ ಬ್ಯಾಲೆನ್ಸ್ ರಿಕ್ವೈರ್ಮೆಂಟ್ ಇಲ್ಲ, ಎಷ್ಟು ಬೇಕಾದಷ್ಟು ಬ್ಯಾಲೆನ್ಸ್ ಇಡ್ಬೋದು ಅಕೌಂಟ್ನಾಗ. ಮತ್ತು 1 ತಿಂಗಳಾಗ ನೀವು 4 ಸಲ ATM ದಿಂದ ಹಣವನ್ನ ತಗೋಬಹುದು. ಅದಕ್ಕೇನು ಫ್ರೀ ಇರ್ತೈತ್ರಿ, ಅದಕ್ಕೇನು ನೀವು ಚಾರ್ಜಸ್ ಕೊಡೋ ಅವಶ್ಯಕತೆ ಇಲ್ಲ. ಇವೆಲ್ಲ ಇಂಪಾರ್ಟೆಂಟ್ RBIದ ಮತ್ತು IT ಡಿಪಾರ್ಟ್ಮೆಂಟ್ ಹೊಸ 2026 ಹೊಸ ರೂಲ್ಗಳು ಇದ್ವು. ಎಲ್ಲ ಡೀಟೇಲ್ದಾಗ ಸರಳವಾಗಿ ನಿಮಗೆ ತಿಳಿದಿರ್ಬೋದು. ನೋಡ್ರಿ, ಕ್ವಿಕ್ ಆಗಿ ಸಾರಾಂಶ ತಿಳ್ಕೊಬೇಕಂತಂದ್ರೆ ATMನಾಗ ಈಗ ಲಿಮಿಟ್ ಹತ್ತೈತ್ರಿ. ಅದ ಕಾರಣ ಎಲ್ಲಿ ಕ್ಯಾಶ್ ಬೇಕಾ ಅಲ್ಲಿ ಅಷ್ಟೇ ನೀವು ತಕ್ಕೋಬೇಕಾ. ಸಿಕ್ಕಂಗೆ ಮೊದಲು ಏನು ತಕ್ಕೋತೀರಿ ಆ ಥರ ತಕ್ಕೊಳಕ್ಕೆ ಈಗ ಬರಂಗಿಲ್ಲ ಅಂತ ನಾವು ಅನ್ಬೋದ. ತಕ್ಕೊಂಡ್ರೂ ನಿಮಗೆ ₹23 ಪ್ಲಸ್ GST ಫೀಸ್ ಹತ್ತೈತಿ. ಇದು ನಿಮಗೆ ಗೊತ್ತಿರಬೇಕಾ. ಸೋಷಿಯಲ್ ಮೀಡಿಯಾನಾಗ ಫ್ಲೆಕ್ಸ್ ಮಾಡೋಕ್ಕಿಂತ ಮೊದಲು ಯೋಚನೆ ಮಾಡ್ಬೇಕಾ. ಎಷ್ಟು ಹಣ ಇದಾವೋ ಅಷ್ಟು ಫ್ಲೆಕ್ಸ್ ಮಾಡ್ರಿ. ದೊಡ್ಡ ಸ್ಥಾನಕ್ಕೆ ತೋರ್ಸಕ್ಕೆ ಹೆಚ್ಚು ಫ್ಲೆಕ್ಸ್ ಮಾಡ್ರೆ ನಿಮಗೆ IT ಡಿಪಾರ್ಟ್ಮೆಂಟ್ ಕಡೆಯಿಂದ ನೋಟಿಸ ಬರ್ಬೋದ. ಮತ್ತೊಂದೇನಂತಂದ್ರೆ ಹೈ ವ್ಯಾಲ್ಯೂ ಏನು ಸ್ಪೆಂಡಿಂಗ್ ಇರ್ತೈತಿ, ಏನು ತುಟ್ಟಿ ವಸ್ತುಗಳ ಸ್ಪೆಂಡಿಂಗ್ ಇರ್ತೈತಿ ಅದೆಲ್ಲ ಡಿಜಿಟಲ್ ರೂಪ್ನಾಗ ಮಾಡ್ರಿ. ಕ್ಯಾಶ್ ರೂಪ್ನಾಗ ಮಾಡಿರಿ ಅಂತಂದ್ರೆ ಸಿಕ್ಕೋತೀರಿ. ಮತ್ತೊಂದು ಏನಂತಂದ್ರೆ ನಿಮ್ದೇನ್ರಿ ಡಿಜಿಟಲ್ ಫ್ರಾಡ್ ಆತಂತಂದ್ರೆ 1930 ನೀವು ಹೆಲ್ಪ್ಲೈನ್ ನಂಬರ್ಗೆ ಫೋನ್ ಹಚ್ಚಿ ರಿಪೋರ್ಟ್ ಮಾಡ್ಬೋದಾ. 5 ದಿನದ ಒಳಗನ ರಿಪೋರ್ಟ್ ಮಾಡ್ಬೇಕಾ. ಇದು ನಿಮಗೆ ಗೊತ್ತಿರ್ಬೇಕಾ. ಓವರ್ ಆಲ್ ಇದೇ ಇತ್ತ ಈ ವಿಡಿಯೋನಾಗ ಎಲ್ಲ ಹೊಸ ರೂಲ್ಗಳ ಬಗ್ಗೆ ಡೀಟೇಲ್ದಾಗ ಸರಳವಾಗಿ ತಿಳಿಸೇನಂತ ನನಗನಿಸ್ತೈತಿ. ಈ ಹೊಸ ರೂಲ್ಗಳ ಬಗ್ಗೆ ನಿಮ್ಮದೇನು ಅಭಿಪ್ರಾಯ ಐತಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಇದೈತಿ ಇವತ್ತಿನ ಈ ವಿಡಿಯೋ. ಧನ್ಯವಾದಗಳು.